ಅಬ್ಬಾ, ಸಾಕಾಗೋಯ್ತು ಕಣ್ರಿ. ಏನ್ರಿ ಈ ಊರಲ್ಲಿ ರೋಡ್ಗಳು ಹೆಂಗಿದಾವೆ? ಗುಂಡಿಲಿ ರೋಡ್ ಇದೆಯೋ, ರೋಡಲ್ಲಿ ಗುಂಡಿ ಇದೆಯೋ ಒಂದು ಗೊತ್ತಾಗ್ತಿಲ್ಲಪ್ಪ. ನನ್ನ ಸೊಂಟ ಎಲ್ಲ ಹೋಯ್ತು ದೇವ್ರೇ. ಏನ್ ಮಮ್ಮಿ ಬರ್ತಾನೆ ಹಿಂಗಂತಿದ್ಯಾ? ಇನ್ಮೇಲೆ ಇಲ್ಲೇ ಇರ್ಬೇಕಲ್ಲ, ಏನ್ ಮಾಡ್ತೀಯಾ? ನಿಮ್ಮಮ್ಮ ಮೊದಲು ಇದೇ ಹಳ್ಳಿಲಿದ್ದೋಳು, ಸಗಣಿ ಬಾಚ್ತಿದ್ಲು, ಅದನ್ನ ಮರ್ತೋಗ್ಬಿಟ್ಟವಳೆ. ಪೇಟೆಗೆ ಹೋಗಿ ಪೇಟೆ ನೀರು ಕುಡಿದ್ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟಿತ್ತು ಪಾಪ ನಿಮ್ಮಮ್ಮನಿಗೆ. ರೀ, ಸುಮ್ಮನೆ ಇರ್ತೀರಾ? ಚಾನ್ಸ್ ಸಿಕ್ಕಿದ್ರೆ ಸಾಕು ನನ್ನನ್ನು ಆಡ್ಕೊಳ್ಳೋದ್ರಲ್ಲೇ ಇರ್ತೀರಾ. ಈಗ ನಡೀರಿ ಒಳಗಡೆ, ಸಾಕಾಗಿದೆ ಅಲ್ಲಿಂದ ಬಂದು. ನಿಮ್ಮ ಗೋಳ್ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ಡ್ಯಾಡಿ, ಏನ್ ಡ್ಯಾಡಿ ನಿಮ್ಮ ತಮ್ಮ ಇಷ್ಟೊಂದು ಚೆನ್ನಾಗಿ ಮನೆ ಕಟ್ಟಿದ್ದಾರೆ? ಸಖತ್ತಾಗಿದೆ ಮನೆ, ತೋಟದೊಳಗಡೆ ಮನೆ ಕಟ್ಟಿದ್ದಾರೆ, ಸಖತ್ತಾಗಿದೆ ಅಲ್ವಾ? ಹೂನಪ್ಪ, ನನ್ನ ತಮ್ಮ ಬುದ್ಧಿವಂತ, ನಂತರ ಅಲ್ಲ. ನಾನು ಹೆಂಡತಿ ಮಾತು ಕಟ್ಕೊಂಡು ಹಾಳಾದಂಗೆ ಅವನು ಹಾಳಾಗಿಲ್ಲ, ಚೆನ್ನಾಗಿದ್ದಾನೆ. ನೋಡು ಎಂತ ಮನೆ ಕಟ್ಟವನೆ. ರೀ, ಏನ್ರಿ ಹೇಳ್ತಿರೋದು ನೀವು? ನಾನು ಹೇಳಿದ ಮಾತು ಕೇಳ್ಕೊಂಡು ನೀವು ಹಾಳಾಗೋದ್ರಾ? ನಾನು ಹೇಳ್ಕೊಟ್ಟು ನಿಮ್ಮನ್ನ ಹಾಳು ಮಾಡಿದ್ನಾ? ಯಾಕೆ ನಿಮಗೆ ಬುದ್ಧಿ ಇರಲಿಲ್ವಾ? ನಾನು ಹೇಳಿದ ಮಾತು ಯಾಕೆ ಹೇಳಿದ್ರಿ? ಹಂಗಿದ್ರೆ ನನ್ನನ್ನು ಯಾಕೆ ಕಟ್ಕೋಬೇಕಾಗಿತ್ತು? ಹಂಗಿದ್ರೆ ಈ ಥರ ಅಂತ ಗೊತ್ತಿದ್ದಿದ್ರೆ ನೀನು ಯಾರಮ್ಮ ಕಟ್ಕೋತಾ ಇದ್ರು? ಅವತ್ತೇನೋ ಬುದ್ಧಿ ಇರಲಿಲ್ಲ, ಕಟ್ಕೊಂಡ್ಬಿಟ್ಟೆ. ಏನು ಮಾಡೋದು, ನನ್ನ ಹಣೆ ಬರ ಎಲ್ಲ ಕಳ್ಕೊಂಡು ಹಿಂಗೆ ಬಂದು ನಿಂತಿದ್ದೀನಿ ಇವತ್ತು. ಡ್ಯಾಡಿ, ಇವಾಗ ಒಳಗಡೆ ಹೋಗ್ಬಿಟ್ಟು ಏನಂತ ಹೇಳ್ತೀರಾ? ನಾನು ಏನಾದರೂ ಒಂದು ಹೇಳ್ತೀನಿ, ನೀವಿಬ್ಬರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ರಿ. ಈಗ ಮೊದಲು ನಡೀರಿ ಒಳಗಡೆ. ಅಪ್ಪ, ನೀನು ನಿನ್ನ ಚಂಗ್ಲಾಟ ಎಲ್ಲ ಇಲ್ಲಿ ಬಿಟ್ಬಿಡಪ್ಪ. ನೀನು ಬೆಂಗಳೂರಲ್ಲಿ ಹಾಡಿದ್ದೆಲ್ಲ ಸಾಕು. ಇನ್ಮೇಲೆ ಇಲ್ಲಾದರೂ ಡೀಸೆಂಟಾಗಿ ಇರೋದನ್ನ ಕಲ್ತ್ಕೊ. ಇದು ಬೆಂಗಳೂರಲ್ಲ, ಹಳ್ಳಿ, ಬಾರಿಸ್ಬಿಡ್ತಾರೆ. ಅಪ್ಪ, ನಿಮ್ಗೆ ಯಾವಾಗಲೂ ನನ್ನ ಅಮ್ಮನ್ನ ಬೈತಾ ಇದ್ರೇ ಸಮಾಧಾನ ಅಲ್ವಾ? ಈಗ ನಡೀರಿ, ಸುಮ್ಮನೆ ಒಳಗಡೆ ಹೋಗೋಣ. ಹೋಗೋಣಪ್ಪ, ನಿನ್ನ ತಂಗಿನ ಕರಿ. ಎಲ್ಲೋದ್ಲು? ನಾನಿಲ್ಲ ಇದ್ದೀನಪ್ಪ. ತೋಟದೊಳಗಡೆ ಮನೆ ತುಂಬ ಚೆನ್ನಾಗಿತ್ತಲ್ವಾ, ಅದಕ್ಕೆ ನೋಡ್ತಾ ಇದ್ದೆ. ಬನ್ನಿ ಹೋಗೋಣ. ಓ ಅದ್ಗೆ ಅಣ್ಣಯ್ಯ, ಈಗ ಬಂದ್ರೆ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. 2 ದಿನ ಆದ್ಮೇಲೆ ಬಂದಿದ್ದೀರಾ ನಮ್ಮ ಹಳ್ಳಿಗೆ. ಕೂತ್ಕೊಳ್ರಿ. ಅದಕ್ಕೆ ಗೌರಿ, ಗೌರಿ, ಯಾರು ಬಂದವ್ರು ನೋಡವಿ? ವಾ ಮಾವ, ಅಕ್ಕ, ಈಗ ಬಂದರೆ? ಎಲ್ಲ ಚೆನ್ನಾಗಿದ್ದೀರೇ? ನೀವು ಬಂದು ಸಾನೆ ಖುಷಿ ಆಯಿತು. ಏನಣ್ಣಯ್ಯ ಸಡನ್ ಆಗಿ ಬಂದ್ಬಿಟ್ಟಿದ್ದೀರಲ್ಲ, ಏನಣ್ಣ ವಿಷಯ ಐತೆ? ಏನಿಲ್ಲ ಕಣಪ್ಪ, ಇನ್ನೇನು ಮಕ್ಕಳು ವಯಸ್ಸಿಗೆ ಬಂದರು, ಅವ್ರಿಗೂ ಮದುವೆ ಮಾಡ್ಬೇಕಲ್ವೇ, ಅದಕ್ಕೆ ಈ ನಮ್ಮದೇ ಒಂದು ಮನೆ ಕಟ್ಬಿಡೋಣ ಊರಾಗೆ ಅಂತ ಅಂದ್ಬಿಟ್ಟು ಬಂದ್ವಿ ಕಣಪ್ಪ. ಹೆಂಗೋ ನನಗೂ ರಿಟೈರ್ಡ್ ಆಯಿತು, ಇನ್ನೇನು ಮಾಡೋದು, ರಿಟೈರ್ಡ್ ಆದ್ದು ದುಡ್ಡಾಗೆ ಒಂದು ಮನೆ ಕಟ್ಬಿಟ್ಟು ಇನ್ನು ಮ್ಯಾಗೆ ಇಲ್ಲೇ ಸೆಟ್ಲ್ ಆಗ್ಬಿಡುಮ ಅಂತ ಅಂದ್ಕೊಂಡು ಬಂದ್ವಪ್ಪ. ಒಳ್ಳೆ ಕೆಲಸನೇ ಮಾಡಿದೆ ಅಣ್ಣಯ್ಯ. ಹಳೆ ಮನೆ ಇತ್ತಲ್ವಾ, ಅದನ್ನೇ ಬೇಡ ಅಂತೀರಾ? ಅದನ್ನೇನು ಮಾಡ್ತೀರಾ ಮತ್ತೀಗ? ಹಳೆ ಮನೆ ಹೆಂಗಪ್ಪ, ಕೈಯಾಡಿಸಿ ಜಾಸ್ತಿ ದಿವಸ ಆಗದೆ, ಹೆಂಚಿನ ಮನೆ ಅಲ್ವೇ. ಈ ಮಕ್ಕಳು ಸಿಟಿಲಿ ಬೆಳೆದವರು ಆ ಮನೆ ಒಳಗೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂತಾರೆ, ಅದಕ್ಕೆ ಬೇರೆ ಒಂದು ಮನೆ ಕಟ್ಬಿಡುಮ ಅಂತ. ಅದೇನ್ರಿ ರಾಗ ಹೇಳ್ತೀರಿ? ಅದೇನು ಹೇಳ್ಬಾರ್ದೆ ಸರಿಯಾಗಿ? ಏನಣ್ಣಯ್ಯ ಹೇಳು, ನಂತವ ಹೇಳೋಕ್ಕೆ ನಾಚಿಕೆ ನಿನಗೆ? ಹೇಳಣ್ಣಯ್ಯ. ಏನಿಲ್ಲಪ್ಪ, ಅದೇ ರಿಟೈರ್ಮೆಂಟ್ ಆಗಿರೋದ್ರಾಗ ಒಂದು ಸ್ವಲ್ಪ ದುಡ್ಡು ಬಂದದಲ್ಲ, ಅದನ್ನ ಹಾಕಿ ಮನೆ ಕಟ್ಬಿಡುಮ ಅಂತ. ಅದುವರೆಗೂ ಇಲ್ಲೇ ನಿನ್ನ ಜೊತೆಗೆ ನಿಮ್ಮ ಮನೇಲೇ ಇರುಮ ಅಂತ ಅಷ್ಟೇನೇನೆ. ನಾನು ಬೆಂಗಳೂರಿಂದ ಇಲ್ಲಿಗೆ, ಇಲ್ಲಿಂದ ಬೆಂಗಳೂರಿಗೆ ಓಡಾಡ್ಕೊಂಡು ಕೆಲಸ ಮಾಡ್ಸೋಕ್ಕಾಗೋದಿಲ್ಲ ಅಲ್ವೇ, ಅದಕ್ಕೆ ಇಲ್ಲೇ ಇದ್ಬಿಡುವ. ಇಲ್ಲೇ ಇದ್ಬಿಟ್ಟು ಆಮೇಲೆ ಮನೆ ಕಟ್ಟಿದ ಮ್ಯಾಕೆ ಅಲ್ಲೇ ಶಿಫ್ಟ್ ಆಗ್ಬಿಡುಮ ಅಂತ ಅಷ್ಟೇನೆ. ಏನಮ್ಮಿ ಗೌರಿ, ಏನು ಅಂದಂಗಿತ್ತು? ಏನಿಲ್ಲ ಕಣಕ್ಕ, ಒತ್ತಾಗದೆ ಊಟ ಮಾಡೋರಂತೆ, ನಡೀರಿ, ಬಿಸಿ ಅಡುಗೆ ಆಗದೆ ಅಂತಂದೆ. ನಡೀರಿ ಊಟ ಮಾಡ್ರಿ. ನಾನು ಕೇಳಿದ್ದಕ್ಕೇನು ಹೇಳೇ ಅಲ್ವಲ್ಲಪ್ಪ ಮದೇಗೌಡ ನೀನು? ಅಯ್ಯೋ ಅಣ್ಣಯ್ಯ, ಅದರಲ್ಲಿ ಹೇಳೋದೇನು ಕೇಳೋದೇನು? ಇದು ನಿನ್ನ ಮನೆಯೇ ಅಲ್ವೇ, ನೀನು ಹೇಳ್ಬೇಕೆ? ನಾನಿಲ್ಲಿ ಇರಲ್ಲ ಅಂತ ಪರ್ಮಿಷನ್ ಕೇಳಬೇಕೆ ನೀನು? ಬಾರಣ್ಣಯ್ಯ, ಇರು, ನಿನ್ನ ಮನೆ ಆಗೋವರೆಗೂ ನೀನು ಇಲ್ಲೇ ಇರು, ಆಯ್ತೇ? ನಡಿ, ಊಟ ಆಗದೆ ಊಟ ಮಾಡುವಂತ ನಡಿ. ನಂದಂಗೆ ಅವ್ವ ಎಲ್ಲೋದ್ಲು, ಕಾಣಿಸ್ತಾನೆ ಇಲ್ವಲ್ಲ? ಅವ್ವ ಅದೊಂದು ದೊಡ್ಡ ಕತೆ ಅಣ್ಣಯ್ಯ, ಹೇಳ್ತೀನಿ ನಡಿ. ದೊಡ್ಡ ಕತೆನೆ, ಅದೇನಾಗದೆ? ಏಳು ಇವಾಗಲೇ, ಪರವಾಗಿಲ್ಲ. ಅದೇನಿಲ್ಲ, ಅದಕ್ಕೆ ಅವ್ವ ನಮ್ಮ ಮ್ಯಾಗ ಮುನ್ಸ್ಕೊಂಡು ಮನೆ ಬಿಟ್ಟು ಲಕ್ಷ್ಮಿ ಮನೆಗೆ ಹೋಗ್ಬಿಟ್ಟವಳೆ. ಓಹೋ, ನನಗೇನೋ ವಿಷಯ ಸಿಗೋಂಗಿದೆ. ಏನಂದ್ರಕ್ಕ? ಅಲ್ಲ, ಏನಕ್ಕೆ ಮುನ್ಸ್ಕೊಂಡು ಹೋದ್ರು ಅಂದೆ ಕಣವಿ. ಏನಾದರೂ ಜಗಳ ಐತೆ ನಿನಗೂ ಅತ್ತೆಗೂ? ಅಯ್ಯೋ ಅದೆಲ್ಲ ಏನೂ ಇಲ್ಲ ಅತ್ತಿಗೆ. ಈ ನಮ್ಮ ಅರುಣನ್ ಮದುವೆ ವಿಚಾರದಲ್ಲಿ ಹೊಸ ಜಗಳ ಆಯಿತು, ಅದಕ್ಕೆ ಹೋಗೋರೆ. ಅರುಣನ ಮದುವೆನೆ? ಹೆಣ್ಣು ನೋಡ್ಬಿಟ್ಟಿದ್ದೀರಾ ಆಗಲೇ? ದೊಡ್ಡವನು ನಮ್ಮ ಶರಣ ಅಲ್ವೇ, ಅವನಿಗೆ ಇನ್ನೂ ಮದುವೆ ಆಗಿಲ್ಲ, ಆಗಲೇ ಅರುಣಂಗೆ ಹೆಣ್ಣು ನೋಡ್ತಿದ್ರೆ ನೀವು? ನಾವೆಲ್ಲೂ ಹೆಣ್ಣು ನೋಡಿಲ್ಲ ಅದಕ್ಕೆ.
ಲಕ್ಷ್ಮಿ ಅವಳ ಮಗಳನ್ನ ನನ್ನ ಮಗನಿಗೆ ಕೊಡಬೇಕು ಅಂತ ಹಠ ಮಾಡ್ಕೊಂಡು ಅವ್ವನು ಅದು ಹಂಗೆ ಹೇಳಿದ್ಲು. ಆ ವಿಷಯಕ್ಕೆ ಓಸಿ ಜಗಳ ಆಯಿತು. ಅರುಣ ಬೇರೆ ಒಪ್ಕೊಂಡ್ಲಿಲ್ಲ. ಅದಕ್ಕೆ ಮುನ್ಸ್ಕೊಂಡು ಲಕ್ಷ್ಮಿ ಮನೆಗೆ ಹೋಗೋಳಷ್ಟೇ ಅವ್ವ. ಓಹೋ ಇಷ್ಟೆಲ್ಲ ಆಗಿದ್ದದೆ. ಮತ್ತು ನಮ್ಗೊಂದು ಮಾತು ಹೇಳಲೇ ಇಲ್ಲ ನೀವು. ಹೇಳ್ಬೇಕಲ್ವೇ, ದೊಡ್ಡವರು ಅಂತ ಇವಾಗ ಇವರೇ ತಾನೇ ಇರೋದು ಮನೆಗೆ. ಒಂದು ಮಾತು ಹೇಳಿಲ್ವಲ್ಲ. ನೋಡು, ನೀವು ಏನಕ್ಕೆ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನೀವು. ಅಯ್ಯಯ್ಯೋ, ಹಂಗೆಲ್ಲ ಏನೂ ಇಲ್ಲ ಆತಿಗೆ. ಸುಮ್ಮನೆ ಯಾಕೆ ಅಣ್ಣಯ್ಯ ಅಲ್ಲಿ ಕೆಲಸದಾಗಿರ್ತಾನೆ, ಯಾವ್ದ್ಯಾವುದೋ ಅಲ್ಲಿ ಪ್ಯಾಟರ್ನಿಗೆ ಗೊತ್ತಲ್ವೇ ನಮಗೆ, ಅದಕ್ಕೆ ಹೇಳಿಲ್ಲ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಬೇಕು ಅಂತ ಅಷ್ಟೇ. ಏನೋಪ್ಪ, ನಾವು ಏನು ಹೇಳಿದ್ರು ನಿಮ್ಮ ಹತ್ರ ಒಂದೊಂದು ಮಾತು ರೆಡಿ ಇರ್ತದೆ. ನಾವು ಕೇಳೋರಾದರೆ ಎಷ್ಟು ಕೇಳ್ಬೋದು ಹೇಳ್ರಿ ನಿಮಗೆ. ಅಯ್ಯೋ ಬುಡಿಯಕ್ಕ, ಅದಿನ್ಯಾವ ಮಾತು. ಬನ್ನಿ, ಗೊತ್ತಾಗದೆ ಬಿಸ್ಲಾಗ ದಣ್ಕೊಂಡು ಬಂದಿದ್ದೀರಿ. ಬನ್ನಿ ಊಟ ಮಾಡೋರಂತೆ. ಅಯ್ಯೋ ದಣ್ಕೊಂಡೆಲ್ಲ ಏನೂ ಇಲ್ಲ ಬಿಡಮ್ಮ. ನಾವು ಎ ಸಿ ಕಾರಲ್ಲೇ ಬಂದ್ವಲ್ಲ, ಏನು ಬಿಸಿಲೇನು ಗೊತ್ತಾಗಿಲ್ಲ. ಓ, ಕಾರ್ ಮಡಗಿದ್ದೀರಾ ಅಕ್ಕ? ಯಾವಾಗ ತಗೊಂಡ್ರಿ? ಆಗಲೇ ಒಂದು 5 ತಿಂಗಳಾಯ್ತು ತಗೊಂಡು ಕಾರ್ನ. ಅವರಪ್ಪ ಮಗನಿಗೆ ಅಂತ ಕೊಡಿಸಿದ್ರು. ಚೆನ್ನಾಗಿದೆ ಕಾರು. ಹೊರಗಡೆ ನಿಂತಿದ್ದೆ, ಹೋಗಿ ನೋಡು. ಕಾರ್ ತಗೊಂಡಿರೋದನ್ನ ಹೆಂಗೆ ಬಿಲ್ಡಪ್ ತಗೋತಾವಳು ನೋಡು. ಅದನ್ನು ಎಲ್ಲಿ ಸಾಲ ಮಾಡ್ಕೊಂಡು ತಗೊಂಬಂದವಳು ಏನೋ. ಅಲ್ಲ, ಬೇಡ ಹಳ್ಳಿ ಅಂತ ಹೋದವಳು ತಿರ್ಗಿ ಇಲ್ಲಿಗೆ ಬಂದವಳಲ್ಲ, ಏನೇನು ಮಾಡ್ಕೊಂಬಂದಿದ್ದಾಳಪ್ಪ ಇವಳು. ಏನೋ ಕಿತಾಪತಿ ಐತಿ ಇದರಲ್ಲಿ. ಏನಂದಮ್ಮಿ? ಆಮೇಲೆ ಆಚೆ ಕಡೆಗೆ ಹೋಗ್ಬಿಟ್ಟು ನೋಡ್ತೀನಿ ಅಂದೆ ಅಕ್ಕ. ಬರ್ರಿ ಎದಳ್ರಿ, ಉಣ್ಣಕ್ಕಿಕ್ತೀನಿ, ಊಟ ಮಾಡಿರಿ ಮೊದಲು. ಎದಳ್ರಿ. ಅಂದಾಗೆ ಎಲ್ಲಿ ನಿನ್ನ ಮಕ್ಕಳು ಯಾರೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲೋಗಿದ್ದಾರೆ ಎಲ್ಲರೂ? ಅರುಣ ಇಲ್ಲೇ ತೋಟದವೆಲ್ಲ ಹೋಗಿರ್ಬೇಕು. ಇವತ್ತು ಕಾಯಿ ಕೀಳಕ್ಕೆ ಆಳು ಬರ್ತೀವಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗೋನೆ. ಕಿರಣ ಇಲ್ಲಿಲ್ಲ ಆತಿಗೆ. ಅವನು ಹಾಸ್ಟೆಲ್ಲಾಗ ಓದ್ತಾವನಲ್ಲ, ಅಲ್ಲೇ ಅವನು. ಇನ್ನೇನು ಈ ವರ್ಷ ಮುಗೀತದೆ, ಬಂದ್ಬಿಡ್ತಾನೆ. ಇನ್ನೊಂದು 3 ತಿಂಗಳೇನೋ ಅದೇ ಅಷ್ಟೇ. ಏನು ಚಿಕ್ಕಪ್ಪ, ಅರುಣ ತೋಟದ ಕೆಲಸ ಮಾಡ್ತಾವನ? ಅವನು ಬೆಂಗಳೂರಲ್ಲಿ ತಾನೇ ಇದ್ದಿದ್ದು, ಅಲ್ಲಿ ತಾನೇ ಓದ್ತಾ ಇದ್ದಿದ್ದು. ಕೆಲ್ಸಕ್ಕೆ ಸೇರ್ಕೊಂಡೆ ಇಲ್ಲಿಗೆ ಬಂದ್ಬಿಟ್ನಾ? ಹ್ಞೂ ಕಣಪ್ಪ, ಅವನಿಗೆ ಬೆಂಗಳೂರು ಸೆಟ್ ಆಗಲಿಲ್ಲ. ಓದಕ್ಕೆ ಮಾತ್ರ ಅಲ್ಲಿ ಹೋಗಿದ್ದ ಅಷ್ಟೇ. ಓದಿದಾಯ್ತಲ್ಲ, ಅಲ್ಲಿನ್ನೇನು ಮಾಡ್ತಾನೆ. ಆಗಲೇ ಬಂದ್ಬಿಟ್ಟ. ಆಗಲೇ 2 ವರ್ಷ ಆಯಿತು ಇಲ್ಲೇ ಅವನೇ. ಹೌದೇನೋ? ಮತ್ತು ನನಗೇನು ಹೇಳಲೇ ಇಲ್ಲ ನೀನು. ಯಾಕೆ ಅಲ್ಲೇ ಯಾವ್ದನ್ನ ಕೆಲಸಕ್ಕೆ ಸೇರ್ಕೋಬೋದಾಗಿತ್ತಲ್ವಾ? ನನ್ಗೆ ಹೇಳಿದ್ರೆ ನಾನೇ ಇನ್ಫ್ಲುಯೆನ್ಸ್ ಮಾಡಿ ಕೊಡಿಸ್ತಿದ್ನಲ್ವ ಕೆಲಸನ. ಅಯ್ಯೋ ಬಿಡಿ, ಅವ್ರಂಥವೆಲ್ಲ ಹೇಳಲ್ಲ. ಇಲ್ಲ ಅಣ್ಣಯ್ಯ, ಅವನು ಬೆಂಗಳೂರಾಗಿರಲ್ಲ, ನಾನು ಹಳ್ಳಿನಾಗೆ ಇರ್ತೀನಿ, ನಂಗೆ ಹಳ್ಳಿನೇ ಇಷ್ಟ ಅಂತಂದ. ನಾವು ಬಿಡು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟು. ಬಲವಂತ ಯಾಕೆ ಮಾಡಬೇಕು? ಇಲ್ಲೇನೆ ಅದೇನೇನೋ ಮಾಡ್ತಾನೆ. ನಮ್ಮ ಜಮೀನುಗಳ್ನೆಲ್ಲ ನೋಡ್ಕೊಂತಾನೆ ಅವನೇನೆ. ನಮ್ಮದು ಮಿಲ್ನು ಅವನೇ ನೋಡ್ಕೊತಾನೆ. ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ಅವನೇ. ಅವನು ಬಂದಮೇಲೆ ವರಮಾನನೂ ಇನ್ನೂ ಜಾಸ್ತಿ ಆಗದೆ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಆದರೂ ಅಷ್ಟೊಂದೆಲ್ಲ ಓದ್ಬಿಟ್ಟು ಹಳ್ಳಿಗೆ ಬಂದು ಸೆಟ್ಲ್ ಆಗಿದ್ದಾನಲ್ಲ ಅರುಣ. ನೀವು ಬುದ್ಧಿ ಹೇಳ್ಬೇಕಲ್ವಾ ಚಿಕ್ಕಪ್ಪ? ಬುದ್ಧಿ ಏನಂತ ಹೇಳೋಣಪ್ಪ. ಹಳ್ಳಿಯಿಂದ ಡಿಲ್ಲಿಯಿಂದ ಹಳ್ಳಿನ ಹೇಳು. ಅವನು ಹಳ್ಳಿನಾಗೆ ಇರ್ತೀನಿ ಅಂತ ಇಷ್ಟಪಟ್ಟ ಮೇಲೆ ನಾನು ಏನು ಹೇಳೋಕ್ಕಾಯ್ತದೆ? ಅದು ಸರಿನೇ, ನಮ್ಮ ಹಳ್ಳಿನೇ ಚಂದ ಏನೇ ಆದ್ರೂ. ಎಲ್ಲೇ ಹೋದ್ರೂ ಕಡೆಗೆ ಇಲ್ಲಿಗೆ ಬರಬೇಕಲ್ವಾ? ಈಗ ನಾವು ಬಂದಿಲ್ವಾ? ಹಂಗೇನೆ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.